ಮೇ ಕಮ್ ಇನ್ ಸರ್? ಓ ಕೃಷ್ಣ ಬಾರಯ್ಯ, ಬಾ 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 ಕೂತ್ಕೋ. ಪರವಾಗಿಲ್ಲ ಸರ್. ನೀನು ಕೂತ್ಕೊಳ್ಳಪ್ಪ ನೀನು. ಹಾ ಹೇಳು ಸರ್. ನಾನು ನಿಮ್ಮ ಹತ್ರ ಮುಖ್ಯವಾದ ಒಂದು ವಿಷಯ ಮಾತಾಡಬೇಕು. ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕು ಅಂತ ಇದ್ದೀನಿ. ಏನ್ ಸರ್? ವೆಂಕಟೇಶ್ ಇರ್ಲಿಲ್ವಾ, ಅವನ ಕೆಲಸದಿಂದ ಸಸ್ಪೆಂಡ್ ಮಾಡ್ಬಿಟ್ಟೆ. ಯಾಕೆ ಸರ್? ಯಾಕೆ ಅಂತಂದ್ರೆ ಎಂಟಿ ತವ್ರ ಮನೆಗೆ ಹೋಗಿದ್ರೆ ಪೆಟ್ರೋಮ್ಯಾಕ್ಸ್ ಇಟ್ಕೊಂಡು ಪೊಲೀಸ್ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಪೆಟ್ರೋಮ್ಯಾಕ್ಸ್? ಅದು ಸಾಲದು ಅಂತ ತವ್ರ ಮನೆಗೆ ಹೋದ್ರೆ ಎಂಟಿ ನಾವು ಹೋಟ್ಲಿಗೆ ಹೋಗಿ ಕಾಫಿ ಕುಡಿಯಲ್ವಾ, ತಿಂಡಿ ತಿನ್ನಲ್ವಾ ಅಂತ ಎಲ್ಲದಕ್ಕೂ ತತ್ವ ಹೇಳ್ತಾನಂತೆ. ಕೃಷ್ಣ, ನೀನೇನೇ ಹೇಳು, ನಾನು ಯಾರನ್ನ ಬೇಕಾದ್ರೂ ಕ್ಷಮಿಸ್ತೀನಿ. ಕಟ್ಕೊಂಡು ಹೆಂಡತಿ ದ್ರೋಹ ಮಾಡೋರು ಮಾತ್ರ ನಾನು ಕ್ಷಮಿಸೋಲ್ಲ. ಸರ್ ನಾನೇನ್ ಬರ್ತೀನಿ. ಮುಖ್ಯವಾದ ಕೆಲಸ ಅಂತಂದ್ಯಲ್ಲ, ಅದೇನು ಹೇಳು. ಬೇಡಿ ಸರ್, ನೀವು ತುಂಬಾ ಬಿಸಿ ಆಗಿದ್ದೀರಿ. ಇನ್ನೊಂದು ದಿವಸ ನಾನು ಹೇಳ್ತೀನಿ. ನಾನು ಬಿಸಿ ಆಗಿಲ್ಲ, ಫ್ರೀ ಆಗೇ ಇದ್ದೀನಿ. ಹೇಳು ಸರ್, ನನಗೆ ಅರ್ಜೆಂಟ್ ಆಗಿದೆ. ಮೊದ್ಲೋಗ ಕೆಲಸ ನೋಡಪ್ಪ ನೀನು. ಅಯ್ಯೋ ಒಳ್ಳೆ ಹುಡುಗ. ಅಪ್ಪ, ಇವತ್ತು ನಾನು ಎದ್ದು ಗಳಿಗೆ ಚೆನ್ನಾಗಿತ್ತು. ಅವಸರ ಪಟ್ಟು ಇರೋ ವಿಷಯ ಏನಾದ್ರು ಹೇಳ್ಬಿಟ್ಟಿದ್ರೆ ಆ ವೆಂಕಟೇಶನ್ ಹಾಗೆ ನನ್ನ ಕೆಲಸನೂ ಎಕ್ಕಟ್ಟು ಹೋಗೋದು. ನಿಮ್ಮನ್ನು ಹುಡ್ಕೊಂಡು ಯಾರೋ ಬಂದಿದ್ದಾರೆ. ನನ್ನನ್ನು ಹುಡ್ಕೊಂಡ? ಹೌದು ಸರ್, ಹೊರಗಡೆ ಕಾಯ್ತಾ ಇದ್ದಾರೆ. ಯಾರಪ್ಪ? ಅಯ್ಯೋ, ನೀವಾ? ಇಲ್ಲಿಗೆ ಯಾಕೆ ಬಂದ್ರಿ? ನಾನು ಮನೆ ಹುಡುಕಿ ನಿಮ್ಗೆ ಕಾಗದ ಬರೋಣ ಅಂತಿದ್ದೆ. ಆ ತೊಂದ್ರೆ ನಿಮ್ಗೆ ಬೇಡ ಅಂತ ಇವಳು ಸ್ನೇಹಿತೆ ಭ್ರಮರಾಂಬ ಅಂತ ಇದ್ದಾಳೆ, ಅವಳ ಮನೆ ಖಾಲಿ ಇದೆಯಂತೆ. ಆ ಮನೇಲಿ ಸಂಸಾರ ಹುಡುಗಿ ನಾವು ತಯಾರಾಗಿ ಬಂದ್ಬಿಟ್ಟಿದ್ದೀವಿ. ಹೌದು ರೀ. ತಗೋ ಪೆಟ್ಟಿಗೆ ತಗೋ. ಭ್ರಮರಾಂಬ, ಎಲ್ಲಾ ಸೌಕರ್ಯ ಇರೋ ಈ ಮನೇನ ನಮ್ಮ ಕೊಟ್ಟು ಸಹಾಯ ಮಾಡಿದೆಯಮ್ಮ. ಅಯ್ಯೋ, ಇದ್ರಲ್ಲಿ ಸಹಾಯ ಏನ್ ಬಂತು? ಹೇಗೂ ನಮ್ಮಕ್ಕ ಅಮೆರಿಕಾಗ್ ಹೋದ್ಲು, ಅದಕ್ಕೆ ಇರೋ ಸಾಮಾನೆಲ್ಲ ಇಲ್ಲೇ ಬಿಟ್ಟು ಹೋದ್ಲು. ಸ್ನೇಹಿತರಿಗೆ ಕೊಟ್ರೆ ತೊಂದ್ರೆ ಇಲ್ಲ ಅಂತ ನಾನೇ ನಿಮ್ಗೆ ಕಾಗದ ಬರ್ದೆ. ನೀನ್ 100 ವರ್ಷ ಸುಖವಾಗಿ ಬಾಳಮ್ಮ. ನಿನ್ ಮನಸ್ಸಿನ ಹಾಗೆ ಈ ಮನೆನೂ ತುಂಬಾ ವಿಶಾಲವಾಗಿದೆ. ಪಾಪ ಗಂಡ ಹೆಂಡತಿ ಒಬ್ರನ್ನೊಬ್ರು ಬಿಟ್ಟಿರ್ಲಾರ್ದ ಸಂಕಟ ಪಡ್ತಾ ಇದ್ರು. ನನ್ನಿಂದ ನೋಡಕ್ಕಾಗ್ಲಿಲ್ಲ, ಅದಕ್ಕೆ ಇವಳ ಕೈಯಿಂದಲೇ ಕಾಗದ ಬರ್ಸ್ದೆ. ಏನೇ ಆದ್ರೂ ನೀವು ಹೀಗ್ ಮಾಡಬಾರ್ದಾಗಿತ್ತು. ನಾನೇನೋ ಮಾಡ್ದೆ? ನೀವು ನೇರವಾಗಿ ನಮ್ಮ ಆಫೀಸಿಗೆ ಯಾಕೆ ಬಂದ್ಬಿಟ್ರಿ? ನಮ್ ಪ್ರೊಪ್ರೈಟರ್ ಏನಾದ್ರು ನೋಡಿದಿದ್ರೆ ಎಷ್ಟು ಫಜೀತಿ ಆಗ್ತಿತ್ತು ಗೊತ್ತಾ? ಫಜೀತಿ ಯಾಕ್ರೆ ಆಗ್ತಿತ್ತು? ಯಾರು ಇವರು ಅಂತ ಅವ್ರು ಕೇಳಿದಿದ್ರೆ ಏನ್ ಹೇಳ್ಬೇಕಾಗಿತ್ತು? ಹೆಂಡತಿ ಅಂತ ಹೇಳು. ಹೆಂಡತಿ? ಹಾಗೆ ಹೇಳಿದಿದ್ರೆ ಮನೆ ಹಾಳಾಗೋದು. ಅಯ್ಯಯ್ಯೋ, ಇದ್ಯಾವ ಸೀಮೆ ಮಾತು? ಹೆಂಡತಿನ ಹೆಂಡತಿ ಅಂತ ಹೇಳ್ದೆ, ಇನ್ನೇನ್ ಹೇಳ್ತೀಯಾ? ನಮ್ ಪ್ರೊಪ್ರೈಟರ್ ನಿನ್ ಗೊತ್ತಿಲ್ಲ ಅಜ್ಜಿ, ಏನ್ ಹೇಳಿದ್ರು ಸರ್ವನಾಶ. ಯಾಕೋ ಇಷ್ಟು ಗಾಬರಿ ಆಗಿದ್ಯಾ? ನಾನು ಗಾಬರಿ ಆಗಿಲ್ಲ. ನಾನು ಯಾಕೆ ಗಾಬರಿ ಆಗ್ಲಿ? ನಾನು ಆಫೀಸಲ್ಲಿ ಯಾರಿಗೂ ಹೇಳ್ದೆ ಬಂದಿದ್ದೀನಿ. ಬರ್ತೀನಿ. ಏನಂದ್ರೆ ಸಾಯಂಕಾಲ ಬೇಗ ಬಂದ್ಬಿಡ್ತೀರಲ್ಲ? ಬರ್ತೀನಿ. ಇವತ್ತೇನು ವೃತ್ತ ಆಗಿತ್ತಾ ಇಲ್ಲ ತಾನೆ? ವ್ರತ ಅಂದ್ಕೂಡ್ಲೆ ಜ್ಞಾಪಕ ಬಂತು. ಹೇಗೋ ಹೊಸ ಮನೆಗೆ ಬಂದಿದ್ದೇವೆ. ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡಿದ್ರೆ ತುಂಬಾ ಒಳ್ಳೇದ್ ಕಣೋ. ಹೌದಾ ಅಜ್ಜಿ? ಹೌದಾ ಅಜ್ಜಿ? ಅಲ್ಲ ಅಜ್ಜಿ, ನಿಮ್ ಕಾಲದಲ್ಲೂ ಹೀಗೆ ತಿಂಗಳಿಗೆ ಒಂದು ವೃತ್ತ ಇರ್ತಿತ್ತೇನು? ಹೇ, ತಿಂಗಳಿಗೊಂದೇನೋ ದಿನಾ ಒಂದು ವ್ರತ ಮಾಡ್ತಾ ಇದ್ವಿ. ಹಾಗಾದ್ರೆ ತಾತಂಗೆ ಪೆಟ್ರೋಮ್ಯಾಕ್ಸೇ ಗತಿ. ಹೋಗೋ ಹುಚ್ಚ, ನಮ್ ಕಾಲದಲ್ಲಿ ಪೆಟ್ರೋಮ್ಯಾಕ್ಸ್ ಎಲ್ಲೋಯ್ತು? ನಿಮ್ ತಾತ ಸೀಮೆಣ್ಣೆ ಬುಡ್ಡಿನ ಒರೆಸ್ತಾ ಕೂತಿರ್ತಿದ್ದ. ಯಾಕೋ ಏನಾಯ್ತು ಇವನಿಗೆ? ರೀ, ಬೇಗ ಬಂದ್ಬಿಡಿ.